ಧೂಳಿಂದ ಮೇಲೆದ್ದು ಬಂದ ಅನಿಲ್ ಅಂಬಾನಿ. ಅನಿಲ್ ಅಂಬಾನಿ ಮತ್ತೊಮ್ಮೆ ಬಿಲಿಯನೇರ್. ದಿವಾಳಿ ಕಂಪನಿಗಳಿಗೆ ಮರುಜೀವ. ಇವಿ ಕ್ಷೇತ್ರಕ್ಕೆ ಎಂಟ್ರಿ. ವಿದ್ಯುತ್ ಉತ್ಪಾದನೆಯಲ್ಲೂ ಧೂಳ್. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅನಿಲ್ ಅಂಬಾನಿ, ಧೀರುಭಾಯ್ ಅಂಬಾನಿ, ರಿಲಯನ್ಸ್ ಸಂಸ್ಥಾಪಕ ಧೀರುಭಾಯ್ ಅಂಬಾನಿಯವರ ಒಬ್ಬ ಮಗ ಮುಖೇಶ್ ಅಂಬಾನಿ. ಅನಿಲ್ ಅಂಬಾನಿ ಇಬ್ಬರು ಗಂಡ್ಮಕ್ಳು. ಇಂಥ ಅನಿಲ್ ಅಂಬಾನಿ ಕೆಲವೇ ವರ್ಷಗಳ ಹಿಂದೆ ಭಾರತದ ದೊಡ್ಡ ಹೆಸರು. ಮುಖೇಶ್ ಅಂಬಾನಿಗೂ ಮುಂಚೆ ಜಗತ್ತಿನ 6ನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದವರು ಮುಖೇಶ್ ಅಂಬಾನಿ ಸಹೋದರ ಅನಿಲ್ ಅಂಬಾನಿ. ಆದರೆ ಧೀರುಭಾಯ್ ಅಂಬಾನಿ ಆಸ್ತಿ ಇಬ್ಬಾಗ ಆದಾಗ ಕೆಲವೇ ವರ್ಷಗಳಲ್ಲಿ ಅನಿಲ್ ಅಂಬಾನಿಯ ಮೇಲೆ ಕೆಲವೊಂದಷ್ಟು ಮಿಸ್ಟೆಪ್ಗಳಿಂದಾಗಿ ದಿವಾಳಿ ಆಗಿಬಿಟ್ರು. ಅವರ ಒಂದೊಂದು ಕಂಪನಿಗಳು ಸಾಲದ ಕೂಪ ಆಗಿಬಿಟ್ವು. ಆದರೆ ಈಗ ಆಲ್ಮೋಸ್ಟ್ 1 ದಶಕದ ನಂತರ ಅನಿಲ್ ಅಂಬಾನಿ ಫಿನಿಕ್ಸ್ ರೀತಿ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಅವರ ಕಂಪನಿಗಳೆಲ್ಲ ಸಾಲ ತೀರಿಸ್ಕೊಳ್ತಾ ಇವೆ, ಸಾಲ ಮುಕ್ತ ಆಗ್ತಿದ್ದಾವೆ. ಬಿಸ್ನೆಸ್ನಲ್ಲಿ ಸರಿಯಾಗಿ ಪೆಡ್ತಿಂಡಿದ್ದ ಅಂಬಾನಿಗ ಸ್ಟ್ರಾಟಜಿಕ್ ಆಗಿ ಹೆಜ್ಜೆ ಇಡ್ತಾ ಮತ್ತೆ ಬಿಲಿಯನೇರ್ ಆಗ್ತಿದ್ದಾರೆ. ಆದರೆ ಇದು ಸಾಧ್ಯ ಆಗ್ತಿರೋದು ಹೇಗೆ? ಇದರಲ್ಲಿ ಮುಖೇಶ್ ಅಂಬಾನಿ ಪಾತ್ರ ಏನು? ಸಹೋದರನ ಪಾತ್ರ ಏನು? ಅನಿಲ್ ಅಂಬಾನಿ ಮಕ್ಕಳು ಇವ್ರು ಯಾವ ರೀತಿ ತಂದೆಯ ಕಂಪನಿಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಮತ್ತೆ ವಾಪಸ್ ಚಿಗುರೋಕೆ? ಯಾವೆಲ್ಲ ಸ್ಟ್ರಾಟಜಿಕ್ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಈ ರೋಚಕ ಬಿಸ್ನೆಸ್ ಸ್ಟಡಿಯನ್ನು ನೀವು ಮಿಸ್ ಮಾಡದೆ ಕಡೆ ತನಕ ನೋಡಲೇಬೇಕು. ರೊಚ್ಚಿಗೆದ್ದ ರಿಲಯನ್ಸ್ ಸ್ಟಾಕ್ಸ್. ಸ್ನೇಹಿತರೆ, ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಕಂಪನಿಗಳು ಯಾವ್ಯಾವೆಲ್ಲ? ರಿಲಯನ್ಸ್ ಪವರ್, ರಿಲಯನ್ಸ್ ಇನ್ಫ್ರಾ ಕಂಪನಿಗಳು ಕೆಲವೇ ತಿಂಗಳ ಹಿಂದೆ ನಾವು ಶೀಘ್ರದಲ್ಲಿ ಸಾಲ ಮುಕ್ತ ಆಗ್ತೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ವು. ಅದರಂತೆ ಈಗ ಸಾಲ ಮುಕ್ತ ಆಗಿ ತೋರಿಸಿವೆ. ಸದ್ಯ ಅನಿಲ್ ಅಂಬಾನಿ ಗ್ರೂಪ್ನಲ್ಲಿ ಸದ್ಯ ಕೆಲಸ ಮಾಡ್ತಿರೋದು ಇವೆರಡೇ ಕಂಪನಿಗಳು. ಇನ್ನೊಂದು ಕಂಪನಿ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಜೀವ ಕೈಲಿಡ್ಕೊಂಡು ಕೂತ್ಕೊಂಡಿದೆ. ಹಲವು ವರ್ಷಗಳ ಬಳಿಕ ಈ ಕಂಪನಿಗಳಿಗೆ ಈಗ ಶುಕ್ರದಶೆ ಶುರುವಾಗಿರೋ ತರ ಕಾಣಿಸ್ತಾ ಇದೆ. ಈ ಕಂಪನಿಗಳ ಸ್ಟಾಕ್ಗಳು ಕಳೆದ ಸೆಪ್ಟೆಂಬರ್ನಲ್ಲಿ ಒಂದೇ ತಿಂಗಳಲ್ಲಿ 60% ರೈಸ್ ಆದವು. ರಿಲಯನ್ಸ್ ಇನ್ಫ್ರಾ ಸ್ಟಾಕ್ಗಳು 6 ವರ್ಷಗಳ ನಂತರ 300 ರೂಪಾಯಿ ಗಡಿ ದಾಟಿದ್ವು. 6 ವರ್ಷಗಳ ನಂತರ 2018 ಡಿಸೆಂಬರ್ನಲ್ಲಿದ್ದ ಲೆವೆಲ್ ತಲುಪಿದ್ವು. ಕೋವಿಡ್ ಟೈಮ್ನಲ್ಲಿ 80 ರೂಪಾಯಿಗೆ ಕುಸಿದಿದ್ದ ಸ್ಟಾಕ್ಗಳು ಈಗ ಮತ್ತೆ ಉಸಿರಾಡ್ತಿವೆ. ಇದೇ ರಿಲಯನ್ಸ್ ಇನ್ಫ್ರಾದ ಒಂದು ಸ್ಟಾಕ್ನ ಬೆಲೆ ಒಂದು ಕಾಲದಲ್ಲಿ 2,500 ರೂಪಾಯಿ ತನಕ ಇತ್ತು. ನಂತರ ಒಂದಂಕಿ ಸಂಖ್ಯೆಗೆ ಕುಸಿದು ಈಗ ವಾಪಸ್ ಎನರ್ಜಿಯನ್ನು ಗಳಿಸ್ಕೊಳ್ತಾ ಇದೆ. ಇದೇ ಕಾರಣಕ್ಕೆ ರಿಲಯನ್ಸ್ ಇನ್ಫ್ರಾ ತನ್ನ 87% ಸಾಲವನ್ನು ಕ್ಲಿಯರ್ ಮಾಡಿಕೊಂಡಿದೆ. LIC, ಎಡೆಲ್ವೈಸ್ ARC, ICICI ಹಾಗೂ ಯೂನಿಯನ್ ಬ್ಯಾಂಕ್ಗಳ ಸಾಲ ತೀರಿಸ್ಬಿಟ್ಟಿದೆ. ಮೊನ್ನೆಯಷ್ಟೇ ಹೊರಬಂದ 2ನೇ ತ್ರೈಮಾಸಿಕದ ಬಿಸ್ನೆಸ್ ರಿಸಲ್ಟ್ಸ್ನಲ್ಲಿ ರಿಲಯನ್ಸ್ ಇನ್ಫ್ರಾ 4,082 ಕೋಟಿ ರೂಪಾಯಿ ಲಾಭ ತೋರಿಸಿದೆ. ಅತ ರಿಲಯನ್ಸ್ ಪವರ್ನ ಕಳೆದ ತ್ರೈಮಾಸಿಕದ ಏಕೀಕೃತ ನಿವ್ವಳ ಲಾಭ 2,878 ಕೋಟಿ ರೂಪಾಯಿ ದಾಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಂಪನಿ ಡೆಟ್ ಫ್ರೀ ಅಂತ ಅನೌನ್ಸ್ ಮಾಡಿಕೊಂಡಿದೆ. ಆದರೆ ಈ ಕಂಪನಿಗಳು ಮತ್ತೆ ಈ ಹಂತ ತಲುಪಿರೋದ್ರ ಹಿಂದೆ ರೋಚಕ ಕಥೆ ಇದೆ. ಸ್ನೇಹಿತರೆ, ರಿಲಯನ್ಸ್ ಸಾಮ್ರಾಜ್ಯ 2005ರಲ್ಲಿ ಇಬ್ಬಾಗ ಆದಮೇಲೆ ಹಲವು ವರ್ಷ ಅಣ್ಣ ತಮ್ಮಂದಿರ ನಡುವೆ ಕಾನೂನು ಸಂಘರ್ಷ ಏರ್ಪಟ್ಟಿತ್ತು. ಅನಿಲ್ ಅಂಬಾನಿ ಈ ಸಂಘರ್ಷಗಳಲ್ಲಿ ಸೋತರು. ಆದರೂ ಸುಮಾರು 50,000 ಕೋಟಿ ರೂಪಾಯಿಯಷ್ಟು ಪರಿಹಾರವನ್ನು ಪಡ್ಕೊಂಡ್ರು ಅನ್ನೋ ರೂಮರ್ಸ್ ಇದೆ. ಜೊತೆಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ ಬಿಟ್ಟು ಧೀರುಭಾಯ್ ಅಂಬಾನಿ ಅವರ ಎಲ್ಲ ಮೇಜರ್ ಬಿಸ್ನೆಸ್ಗಳು ಅನಿಲ್ ಅಂಬಾನಿ ತೆಕ್ಕೆಗೆ ಬಂದಿದ್ವು. ಆ್ಯಕ್ಚುಲಿ ಒಂದು ಕಡೆ ಮುಖೇಶ್ ಅಂಬಾನಿ ತಮ್ಮ ಪಾಲಿಗೆ ಬಂದ ಬಿಸ್ನೆಸ್ಗಳ ಕಡೆಗೆ ಮಾತ್ರ ಫೋಕಸ್ ಮಾಡದೆ ಹಲವು ಹೊಸ ಬಿಸ್ನೆಸ್ಗಳಿಗೆ ಕೈ ಹಾಕಿ ಆ ಬಿಸ್ನೆಸ್ಗಳು ಮಾರ್ಕೆಟ್ ಲೀಡರ್ ಆಗುವಂತೆ ನೋಡಿಕೊಂಡ್ರು. ಮುಖೇಶ್ ಅಂಬಾನಿ ಮುಟ್ಟಿದ್ದೆಲ್ಲ ಚಿನ್ನ ಆಯಿತು. ಟೆಲಿಕಾಂ, ಪೆಟ್ರೋಲಿಯಂ ಬಿಸ್ನೆಸ್ಗೆ ಹೆಚ್ಚು ಫೋಕಸ್ ಮಾಡ್ತಾ ಬಂದರು. ಆದರೆ ಅನಿಲ್ ಅಂಬಾನಿ ಇನೋವೇಟಿವ್ ಆಗಿ ಯೋಚಿಸಿ ಹೂಡಿಕೆ ಮಾಡಿದ್ರು. ಆದರೆ ಅವರು ಮಾಡಿದ ಹೆಜ್ಜೆ, ತಗೊಂಡ ಡಿಸಿಷನ್ಸ್ ಆಗಿನ ಕಾಲಕ್ಕೆ ಒಂದು 15 ವರ್ಷಗಳ ಹಿಂದಕ್ಕೆ ಹೋದರೆ, 10 ವರ್ಷಗಳ ಹಿಂದಕ್ಕೆ ಹೋದರೆ ಚೂರು ಭಾರತ ಏನೂ ರೆಡಿ ಇರಲಿಲ್ಲ. ಇವರು ಜಾಸ್ತಿ ವೇಗವಾಗಿ ಹೋದ್ರು ಅಂತ ಅನಿಸುತ್ತೆ ಇವಾಗ ನೋಡಿದಾಗ ಕೆಲವೊಂದು ಸಲ. ಇದರ ಪರಿಣಾಮ ಇವರ ಇನೋವೇಟಿವ್ ಐಡಿಯಾಗಳು ಇವರು ಕೈ ಹಿಡಿಲಿಲ್ಲ. ಹಳೆ ಕಂಪನಿಗಳು ಒಂದೊಂದಾಗಿ ಅವು ಕೂಡ ಮುಳುಗೋಕೆ ಶುರು ಆದವು. ಇರೋ ಆಸ್ತಿಯನ್ನು ಕೂಡ ಕಳ್ಕೊಂಡು ದಿವಾಳಿ ಆಗಿದ್ದೀನಿ ಅಂತ ಡಿಕ್ಲೇರ್ ಮಾಡಿಕೊಂಡ್ರು. ಇತ್ತೀಚೆಗೆ ಮುಳುಗಿದ್ದು ರಿಲಯನ್ಸ್ ಕ್ಯಾಪಿಟಲ್. ಒಂದು ಹಂತದಲ್ಲಿ ಬರೋಬ್ಬರಿ 24,000 ಕೋಟಿ ರೂಪಾಯಿ ಸಾಲ ಅನಿಲ್ ಅಂಬಾನಿ ಗ್ರೂಪ್ ಮೇಲಿತ್ತು. ಒಂದೇ ಕುಟುಂಬದಲ್ಲಾದ ಸಕ್ಸಸ್ ಹಾಗೂ ಫೇಲ್ಯೂರ್ ಸ್ಟೋರಿ ಈ ಅಣ್ಣ ತಮ್ಮಂದಿರದು. ಆದರೆ ಈಗ ಎಲ್ಲ ಚೇಂಜ್ ಆಗ್ತಿದೆ. ಎಲ್ಲವನ್ನ ರಿವರ್ಸ್ ಮಾಡ್ತಿದ್ದಾರೆ ಅನಿಲ್ ಅಂಬಾನಿ. ಅಂಬಾನಿ ಮಕ್ಕಳ ಕೈಚಳಕ. ಅನಿಲ್ ಅಂಬಾನಿ ಮಕ್ಕಳು ಜೈ ಅನ್ಮೋಲ್ ಅಂಬಾನಿ ಹಾಗೂ ಜೈ ಅನ್ಶುಲ್ ಅಂಬಾನಿ ಫ್ಯಾಮಿಲಿ ಬಿಸ್ನೆಸ್ಗೆ ಇವರು ಎಂಟ್ರಿ ಕೊಟ್ಟ ಮೇಲೆ ಹೂಡಿಕೆದಾರರು ಅವರ ತಂದೆಯ ಬಿಸ್ನೆಸ್ ಮೇಲೆ ಮತ್ತೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಅದರಲ್ಲೂ ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ ಅಥವಾ RCLಗೆ ಮರುಜೀವ ಕೊಡೋದ್ರಲ್ಲಿ ಜೈ ಅನ್ಮೋಲ್ ಪಾತ್ರ ಬಹಳ ಇದೆ. ಅನ್ಮೋಲ್ ಈಗ ಫಾರಿನ್ ಕರೆನ್ಸಿ ಕನ್ವರ್ಟಿಬಲ್ ಬಾಂಡ್ಗಳಿಂದ ರಿಲಯನ್ಸ್ ಇನ್ಫ್ರಾಗೆ ಬರೋಬ್ಬರಿ 2,930 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಮುಂದಾಗಿದ್ದಾರೆ. ಒಟ್ಟಾರೆ ಕಂಪನಿಗೆ 6,000 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ಇತ್ತೀಚೆಗೆ ರಿಲಯನ್ಸ್ ಇನ್ಫ್ರಾ ಶೇರ್ ಹೋಲ್ಡರ್ಗಳು ಅಪ್ರೂವಲ್ ಕೊಟ್ಟಿದ್ದಾರೆ.
ಈ ಪೈಕಿ 1200 ಕೋಟಿ ರೂಪಾಯಿಯನ್ನ ಕಂಪನಿ ಪ್ರಮೋಟರ್ಗಳಾದ ಅನಿಲ್ ಅಂಬಾನಿನೇ ಹೂಡಿಕೆ ಮಾಡಲಿದ್ದಾರೆ. ರಿಲಯನ್ಸ್ ಪವರ್ಗೂ ಸಾವಿರಾರು ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅನ್ಮೋಲ್ ಅಂಬಾನಿ ಬಹಳ ಚಿಕ್ಕ ವಯಸ್ಸಿಗೆ ಬಿಸ್ನೆಸ್ ಲೋಕಕ್ಕೆ ಬಂದ್ರು. ಅಫ್ಕೋರ್ಸ್ ತಂದೆಯ ಸಾಮ್ರಾಜ್ಯ ನೆಲಕಚ್ಚಿರೋ ಸಂದರ್ಭ ಅವ್ರನ್ನ ಬಿಸ್ನೆಸ್ ಫೀಲ್ಡ್ಗೆ ಕರ್ಕೊಂಡ್ಬಂತು. 2014ರಲ್ಲಿ ರಿಲಯನ್ಸ್ ಮ್ಯೂಚುವಲ್ ಫಂಡ್ಸ್ ಮೂಲಕ ತಮ್ಮ ಬಿಸ್ನೆಸ್ ಜರ್ನಿಯನ್ನು ಶುರು ಮಾಡಿ 2017ರಲ್ಲಿ ರಿಲಯನ್ಸ್ ಕ್ಯಾಪಿಟಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದರು. ಅವರ ಎಫರ್ಟ್ಸ್ನಿಂದ ಜಪಾನ್ನ ನಿಪಾನ್ ಕಂಪನಿ ರಿಲಯನ್ಸ್ ನಿಪಾನ್ ಲೈಫ್ ಅಸೆಟ್ ಮ್ಯಾನೇಜ್ಮೆಂಟ್ನಲ್ಲಿ ತನ್ನ ಶೇರನ್ನು ಜಾಸ್ತಿ ಮಾಡಿಕೊಳ್ತು, ಹೊಸದಾಗಿ ಹೂಡಿಕೆ ಮಾಡಿತು. ಉಳಿದಂತೆ ರಿಲಯನ್ಸ್ ಲೈಫ್ ಇನ್ಶೂರೆನ್ಸ್, ರಿಲಯನ್ಸ್ ಕ್ಯಾಪಿಟಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಅನ್ಮೋಲ್ ಲೀಡರ್ಶಿಪ್ನಲ್ಲಿ ಡೆವಲಪ್ ಆದವು. ಇದರಿಂದ ಅವರ ನೆಟ್ವರ್ತ್ ಕೂಡ 2,000 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಮತ್ತೊಂದು ಕಡೆ ಇನ್ನೊಬ್ಬ ಪುತ್ರ ಅನ್ಶುಲ್ ಅಂಬಾನಿ ನ್ಯೂಯಾರ್ಕ್ ಯೂನಿವರ್ಸಿಟಿಯ ಸ್ಟಾನ್ ಸ್ಕೂಲ್ ಆಫ್ ಬಿಸ್ನೆಸ್ ನಲ್ಲಿ ಡಿಗ್ರಿ ತಗೊಂಡ್ಬಂದು ತಂದೆಯ ಕಂಪನಿಗಳಿಗೆ ತಮ್ಮದೇ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಏನು ಫ್ರೆಂಡ್ಸ್, 7 ಸ್ಯಾಂಡ್ಸ್ ಟೂರಿಸಂ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ಬೆಲೆ ಬರೀ 37,500 ರೂಪಾಯಿ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ 3 ಊಟ, ನೀಟಾಗಿ ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇದೆಲ್ಲ ಇರುತ್ತೆ. ಇದೇ ಡಿಸೆಂಬರ್ 9ಕ್ಕೆ ಹೊರಡೋದು. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬಗೆಹರಿದ ವಿವಾದಗಳು, ಹೊಸ ಕಂಪನಿಗಳ ಮೇಲೆ ಹೂಡಿಕೆ. ರಿಲಯನ್ಸ್ ಪವರ್ ಈಗಲೂ ದೇಶದ ಲೀಡಿಂಗ್ ಖಾಸಗಿ ವಿದ್ಯುತ್ ಉತ್ಪಾದಕ ಕಂಪನಿ. ಲೀಡಿಂಗ್ ಕಲ್ಲಿದ್ದಲು ಸಂಪನ್ಮೂಲ ಇರೋ ಕಂಪನಿಗಳಲ್ಲೂ ಕೂಡ ಒಂದು ದೊಡ್ಡ ಪೋರ್ಟ್ಫೋಲಿಯೋವನ್ನು ಹೊಂದಿದೆ. ಬರೋಬ್ಬರಿ 5,300 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇದೆ. ಜೊತೆಗೆ ಸಪ್ಲೈನ ಕೂಡ ಮ್ಯಾನೇಜ್ ಮಾಡ್ತಾ ಇದೆ. ಕಲ್ಲಿದ್ದಲು, ಗ್ಯಾಸ್ ಬಳಸಿ ವಿದ್ಯುತ್ ಉತ್ಪಾದನೆ, ಜಲ ವಿದ್ಯುತ್ ಉತ್ಪಾದನೆ, ಸಪ್ಲೈ ಮಾಡ್ತಾ ಇದೆ. ಆದರೂ ಈ ಕಂಪನಿ ಸಾಲ ಮಾಡ್ಕೊಂಡಿದ್ದರಿಂದ ಹಲವು ಕಂಪನಿಗಳೊಂದಿಗೆ ವಿವಾದ ಇವರಿಗಿದೆ. ಇತ್ತೀಚೆಗೆ CFM ಅಸೆಟ್ ರೀಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯೊಂದಿಗೆ ರಿಲಯನ್ಸ್ ಪವರ್ ವಿವಾದ ಬಗೆಹರಿಸಿಕೊಂಡಿದೆ. ಸುಮಾರು 850 ಕೋಟಿ ರೂಪಾಯಿ ರೀಪೇ ಮಾಡಿದೆ. ಇನ್ನು ಇತ್ತೀಚೆಗೆ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರೈಬ್ಯುನಲ್ ಅಥವಾ NCLAT ರಿಲಯನ್ಸ್ ಕಮ್ಯುನಿಕೇಷನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯ ಕಂದಾಯ ಇಲಾಖೆಯೊಂದು ಕಂಪನಿ ವಿರುದ್ಧ ಸಲ್ಲಿಸಿದ್ದ ಅರ್ಜಿಯೊಂದನ್ನು NCLAT ಸೈಡ್ಗಿಟ್ಟಿದೆ. ಆ ಮೂಲಕ ರಿಲಯನ್ಸ್ ಕಮ್ಯುನಿಕೇಷನ್ಗೆ ಕಾನೂನಿನ ತೊಡಕುಗಳು ಹೋಗಿ ಮುಂದಿನ ದಿನಗಳಲ್ಲಿ ಕಂಪನಿ ತನ್ನ ಕಾರ್ಯಾಚರಣೆಗೆ ಬೂಸ್ಟ್ ಪಡ್ಕೊಳ್ಳೋ ನಿರೀಕ್ಷೆ ಮಾಡಿದೆ. ಹಿಂದೆ ಎರಿಕ್ಸನ್ ಕಂಪನಿಯೊಂದಿಗಿನ ವಿವಾದ ಬಗೆಹರಿಸಿಕೊಳ್ಳೋಕೆ ಮುಖೇಶ್ ಅಂಬಾನಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದ್ವು. ಅಣ್ಣ ಹೆಲ್ಪ್ ಮಾಡಿದ್ದಾರೆ ಅಂತ. ಆದರೆ ನಂತರದಲ್ಲಿ ರಿಲಯನ್ಸ್ ಇನ್ಫ್ರಾದ ಒಂದಷ್ಟು ಆಸ್ತಿಯನ್ನು ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಲೀಸಿಗೆ ಕೊಡಲಾಯಿತು. ಅದರಿಂದ ಬಂದ ಹಣದಲ್ಲಿ ಎರಿಕ್ಸನ್ ಕಂಪನಿಯ ಸಾಲ ತೀರಿಸಲಾಯಿತು ಅನ್ನೋ ವಿಚಾರ ಕೂಡ ರಿಪೋರ್ಟ್ ಆಯಿತು. ಆ ರೀತಿ ಕೂಡ ವರದಿ ಆಯಿತು. ಇದೆಲ್ಲ ಆಗಬೇಕಾದ್ರೆ ಈ ಹಿಂದಿನ ಫ್ಯೂಚರಿಸ್ಟಿಕ್ ಆಗಿ ಏನಾದ್ರು ಮಾಡಬೇಕು ಅನ್ನೋ ಅವ್ರದ್ದೊಂದು ಜೋಶ್ ಇತ್ತಲ್ಲ, ಅದನ್ನು ಬಿಟ್ಟಿಲ್ಲ ಅವರು. ಫ್ಯೂಚರಿಸ್ಟಿಕ್ ರಿನ್ಯೂವಬಲ್ ಎನರ್ಜಿ ಇಂಡಸ್ಟ್ರಿ ಕಡೆಗೆ ಅನಿಲ್ ಅಂಬಾನಿ ಕುಟುಂಬ ಜಾಸ್ತಿ ಫೋಕಸ್ ಮಾಡ್ತಿದೆ. ಮತ್ತು ನೆರೆಯ ಭೂತಾನಲ್ಲಿ ಹಲವು ಪವರ್ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಡ್ರಾಂಕ್ ಹೋಲ್ಡಿಂಗ್ ಅನ್ನೋ ಕಂಪನಿ ಸಹಯೋಗದಲ್ಲಿ ರಿಲಯನ್ಸ್ ಪವರ್ 1270 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಹಾಗೂ ಜಲ ವಿದ್ಯುತ್ ಘಟಕ ಅಭಿವೃದ್ಧಿ ಮಾಡ್ತಾ ಇದೆ. ಭೂತಾನ್ನಲ್ಲಿ ಸುಮಾರು $1 ಬಿಲಿಯನ್ ಅಂದರೆ ಸುಮಾರು 8,300 ಕೋಟಿ ರೂಪಾಯಿ ಬೆಲೆಯ ಪ್ರಾಜೆಕ್ಟನ್ನು ರಿಲಯನ್ಸ್ ಪವರ್ ಕೈಗೆತ್ತಿಕೊಂಡಿದೆ. ಅಲ್ಲಿ ವಿದ್ಯುತ್ ವಿತರಣೆಗೆ ಸ್ಮಾರ್ಟ್ ನೆಟ್ವರ್ಕ್, ಸ್ಮಾರ್ಟ್ ಮೀಟರಿಂಗ್ ಸಿಸ್ಟಮ್ ಅಳವಡಿಸೋಕೆ ಮುಂದಾಗಿದೆ. ಇತ್ತೀಚೆಗೆ ನಾವು ಭೂತಾನ್ನ ಗಲೆಪು ಮೈಂಡ್ಫುಲ್ ಸಿಟಿ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ. ಆ ಸಿಟಿಯಲ್ಲೂ ಕೂಡ ರಿಲಯನ್ಸ್ ಪವರ್ 500 ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ನಿರ್ಮಾಣ ಮಾಡ್ತಾ ಇದೆ. ಒಟ್ಟಾರೆ ಹಿಮಾಲಯ ಪ್ರದೇಶದಲ್ಲಿ ತಮ್ಮ ಎಕ್ಸ್ಪಾನ್ಷನ್ ಸ್ಟ್ರಾಟಜಿಗೋಸ್ಕರನೇ ರಿಲಯನ್ಸ್ ಎಂಟರ್ಪ್ರೈಸ್ ಅನ್ನೋ ಕಂಪನಿಯನ್ನು ಲಾಂಚ್ ಮಾಡಿದ್ದಾರೆ. ಇದು ರಿಲಯನ್ಸ್ ಇನ್ಫ್ರಾ ಹಾಗೂ ರಿಲಯನ್ಸ್ ಪವರ್ ಎರಡರಿಂದಲೂ ಪ್ರಮೋಟ್ ಆಗ್ತಾ ಇರುವಂಥ ಕಂಪನಿ. ವರ್ಷಗಳಿಂದ ಒಂದಾದ್ಮೇಲೊಂದು ಕಂಪನಿಯನ್ನು ಕಳ್ಕೊಳ್ತಾ ಇರೋ ಅನಿಲ್ ಅಂಬಾನಿ ಸಾಕಷ್ಟು ವರ್ಷಗಳ ನಂತರ ಹೊಸ ಕಂಪನಿಗೆ ಜನ್ಮ ನೀಡುವಷ್ಟು ವಾಪಸ್ ಗಟ್ಟಿಮುಟ್ಟಾಗಿ ಬರ್ತಾ ಇದ್ದಾರೆ. ಈಗ EV ಕ್ಷೇತ್ರಕ್ಕೂ ಎಂಟ್ರಿ. ಅನಿಲ್ ಅಂಬಾನಿ ಪ್ರೋಗ್ರಾಮ್ಗಳಿಗೆಲ್ಲ EV ಕಾರ್ ತಗೊಂಡು BYD ಕಾರ್ ತಗೊಂಡೆಲ್ಲ ಹೋಗಿದ್ದು ತುಂಬಾ ವೈರಲ್ ಆಗಿತ್ತು. ಅನಿಲ್ ಅಂಬಾನಿ ಇತ್ತೀಚೆಗೆ ರಿಲಯನ್ಸ್ EV ಅನ್ನೋ ಎಲೆಕ್ಟ್ರಿಕ್ ವಾಹನಗಳ ಕಂಪನಿಯನ್ನ ಕೂಡ ಶುರು ಮಾಡ್ತಾರೆ ಅನ್ನೋ ರಿಪೋರ್ಟ್ಸ್ ಬಂದಿದೆ. ಈ ಕಂಪನಿಯನ್ನ ಅಂದ್ರೆ ಈ EV ಕಂಪನಿಯನ್ನ ಮಾಡೋಕೆ ಮಿಡಲ್ ಕಿಂಗ್ಡಮ್ನ ಟೆಸ್ಲಾ ಅಥವಾ ಚೈನಾದ ಟೆಸ್ಲಾ ಅಂತ ಕರೆಯಲಾಗೋ ಚೀನಾದ BYD ಬಿಲ್ಡ್ ಯುವರ್ ಡ್ರೀಮ್ಸ್ ಇದರ ಮಾಜಿ ಎಕ್ಸಿಕ್ಯೂಟಿವ್ ಒಬ್ಬರನ್ನ ಹೈರ್ ಮಾಡಿರೋ ವರದಿಗಳಿವೆ. ರಿಲಯನ್ಸ್ ಇನ್ಫ್ರಾ ಕಂಪನಿಯೇ ಕಾರ್ ಹಾಗೂ ಬ್ಯಾಟರಿ ತಯಾರಿಕೆಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ರೆಡಿ ಮಾಡೋಕೆ ಪ್ಲಾನ್ ಮಾಡ್ತಿದೆ ಅಂತ ರಿಪೋರ್ಟ್ಸ್ ಇದೆ. ವರ್ಷಕ್ಕೆ ಬರೋಬ್ಬರಿ 2.5 ಲಕ್ಷ EVಗಳನ್ನು ತಯಾರಿಸೋ ಬೃಹತ್ ಪ್ಲಾಂಟ್ ನಿರ್ಮಾಣ ಮಾಡೋಕೆ ರೆಡಿ ಆಗ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಖರ್ಚು ವೆಚ್ಚ ಲೆಕ್ಕಾಚಾರಕ್ಕೆ ಸ್ಪೆಷಲ್ ಕನ್ಸಲ್ಟೆಂಟ್ಗಳನ್ನು ಕೂಡ ನೇಮಕ ಮಾಡ್ಕೊಂಡಿದ್ದಾರೆ. ರ್ಯಾಂಡಮ್ ಆಗಿ ಹೆಜ್ಜೆ ಇಟ್ಟು ದುಡ್ಡು ಹಾಕೊಂಡು ಸುಡಬಾರ್ದು ಆಮೇಲೆ ಕೈ ಅಂತ. ಅಲ್ಲದೆ ಈ ಟಾರ್ಗೆಟ್ ಅನ್ನು ಅಂದರೆ ತಯಾರಾಗೋ EVಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವರ್ಷಗಳಲ್ಲಿ 7.5 ಲಕ್ಷ ಕಾರ್ಗಳನ್ನು ಮಾಡೋಷ್ಟು ಸಾಮರ್ಥ್ಯಕ್ಕೆ ನಾವು ರೀಚ್ ಆಗಬೇಕು. ಆ ರೀತಿ ಪ್ಲಾನ್ ರೆಡಿ ಮಾಡಿ ಅಂತ ಅನಿಲ್ ಅಂಬಾನಿ ಆ್ಯಂಡ್ ಮಕ್ಕಳು
ಕೇಳಿದ್ದಾರೆ ಅನ್ನೋ ಮಾಹಿತಿ. ಇದೆಲ್ಲ ನಿಜವಾದರೆ ಅನಿಲ್ ಅಂಬಾನಿ ಬಿಸ್ನೆಸ್ ಲೈಫ್ನಲ್ಲಿ ದೊಡ್ಡ ಹೆಜ್ಜೆ, ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಭಾರತದ ಬಿಸ್ನೆಸ್ ಜಗತ್ತಲ್ಲೂ ಕೂಡ ರಿಲಯನ್ಸ್ನ ಒಂದು ಕಾಲು ಚೆನ್ನಾಗಿ ವರ್ಕ್ ಆಗ್ತಿತ್ತು ಮುಖೇಶ್ ಅಂಬಾನಿ ನೇತೃತ್ವದಲ್ಲಿ, ಇನ್ನೊಂದು ಸೈಡ್ ಒಂಥರ ಪ್ಯಾರಲೈಸ್ ಅನ್ನೋದಾಗಿತ್ತು. ಆದರೆ ಈಗ ಆ ಭಾಗ ಕೂಡ ಬಲಾಢ್ಯವಾದರೆ ಅನಿಲ್ ಅಂಬಾನಿ ಗ್ರೂಪ್ನ, ಅನಿಲ್ ಧೀರುಭಾಯ್ ಅಂಬಾನಿ ಗ್ರೂಪ್, ADAG ಗ್ರೂಪ್ನ ರಿಲಯನ್ಸ್ ಕಂಪನಿಗಳು ಕೂಡ ಮೇಲೆ ಎದ್ವು ಅಂದರೆ ಅದರಿಂದ ಭಾರತದ ಬಿಸ್ನೆಸ್ ಲೋಕಕ್ಕೂ ಒಂದು ಹೊಸ ಡೈಮೆನ್ಷನ್ ಸಿಗಬಹುದು. ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶಗಳು ಓಪನ್ ಅಪ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.